ಭಂಡಾರದ ಒಡೆಯ ಸುಕ್ಷೇತ್ರ ಮೈಲಾರದ 7 ಕೋಟಿ ಮಲ್ಲಾರನ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಮಹಿಳಾ ಭಕ್ತ ಸಮೂಹಕ್ಕೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಿಂದ ತುಂಗಭದ್ರಾ ನದಿ ತೀರದಲ್ಲಿ ಬಟ್ಟೆ ಬದಲಾಯಿಸಲು ತಾತ್ಕಾಲಿಕ ಶೆಡ್ಡುಗಳನ್ನು ನಿರ್ಮಿಸಲಾಗಿದ್ದು, ಈ ಶೆಡ್ಡುಗಳ ಸದುಪಯೋಗ ಪಡಿಸಿಕೊಳ್ಳುವಂತೆ ದೇವಸ್ಥಾನದ ಆಡಳಿತ ಮಂಡಳಿಯು ಕೋರಿದೆ. ಮೈಲಾರ ಕಾರ್ಣಿಕೋತ್ಸವ ಮತ್ತು ಜಾತ್ರೋತ್ಸವದ ಅಂಗವಾಗಿ ಮೈಲಾರ ಜಾತ್ರೆಗೆ ಬರುವಂಥ ಭಕ್ತಾದಿಗಳ ಒಂದು ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಅವರಿಗೆ ಬಟ್ಟೆ ಬದಲಾಯಿಸಲು ಬಯಲಿನಲ್ಲೇ ಮಾಡಬೇಕಾಗಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ವಿಶೇಷ ಮುತುವರ್ಜಿಯಿಂದ ಈ ಬಾರಿ ಹೆಣ್ಣು ಮಕ್ಕಳಿಗೆ ಬಟ್ಟೆ ಬದಲಾಯಿಸುವ ಸ್ಥಳವನ್ನು ಮಾಡಲಾಗಿದೆ. ಎಲ್ಲ ಹೆಣ್ಣು ಮಕ್ಕಳು ಇದರ ಸದುಪಯೋಗವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ನಾನೇ ಈಗ ಖುದ್ದಾಗಿ ನೋಡಿದ್ದೇನೆ. ಇದು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯವನ್ನು ತೆಗೆದುಕೊಳ್ಳಲು ಕ್ರಮ ವಹಿಸಲಾಗುವುದು. ಲಿಂಗೇಶ್ವರ ಸ್ವಾಮಿಯ 2026ನೇ ವರ್ಷದ ನದಿಯಲ್ಲಿ ಸ್ನಾನ ಮಾಡುವ ಮಹಿಳೆಯರು, ಮಕ್ಕಳಿಗೂ ಬಟ್ಟೆ ಬದಲಾಯಿಸುವ ಶೆಡ್ಗಳನ್ನು ದೇವಸ್ಥಾನದ ವತಿಯಿಂದ ನಿರ್ಮಿಸಿ ಭಕ್ತಾದಿಗಳಿಗೆ ಅನುಕೂಲ ಮಾಡಲಾಗಿದೆ. ಇದನ್ನು ಭಕ್ತಾದಿಗಳು ಉಪಯೋಗಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಬಟ್ಟೆ ಬದಲಾಸಕ್ಕಂತೇಳಿ ಹೆಣ್ಮಕ್ಳಿಗೆ ಕಮಿಟೆಡ್ ಮಾಡಿದ್ವಿ. ಅದೊಂದು ಒಳ್ಳೆ ಕೆಲಸ. ಇಲ್ಲಾಂದ್ರೆ ನಾವು ಅಲ್ಲೆಲ್ಲ ಮಾಡ್ತಿದ್ವಿ, ಗಂಡ್ಮಕ್ಳೆಲ್ಲ ನಿಂತಿರ್ತಿದ್ರು, ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಇದೆಲ್ಲ ಕಮಿಟಿ ವತಿಯಿಂದ ಮಾಡ್ಯಾರೆ, ಚಲೋ ಆಗಿದೆ. ಮೈಲಾರ ಲಿಂಗೇಶ್ವರ ಸೇವಾ ಸಮಿತಿಯವರು ಬಹಳಷ್ಟು ಕಷ್ಟಪಟ್ಟು ಹೆಣ್ಣು ಮಕ್ಕಳ ಒಂದು ಮರ್ಯಾದೆಗೋಸ್ಕರವಾಗಿ ಬಟ್ಟೆ ಬದಲಾಯಿಸಕ್ಕೆ ಅಂತೇಳಿ ಒಂದು ರೂಮಿನ ಸಿಸ್ಟಮ್ನಲ್ಲಿ ಮಾಡಿದ್ದಾರೆ. ಬಹಳ ಒಂದು ಒಳ್ಳೆ ಕೆಲಸ. ಇಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬೇಕಾಗಿತ್ತು. ಇದರಿಂದ ಮಾಡೋದ್ರಿಂದ ಬಹಳ ಒಂದು ಹೆಣ್ಣು ಮಕ್ಕಳಿಗೆ ಒಳ್ಳೆಯದಾಗ್ತೈತಿ ಅಂತ ಹೇಳಕ್ ಬಯಸ್ತೇವೆ. ತುಂಬಾ ಧನ್ಯವಾದಗಳು ಟ್ರಸ್ಟ್ ಕಮಿಟಿ.